ಚಿಟ್ಟೆಯ ಜೀವನ. ನೀವು ಪ್ರತಿದಿನ ನೋಡುವ ಈ ಸುಂದರ ಚಿಟ್ಟೆ ಒಂದು ಕಾಲದಲ್ಲಿ ಹಾರಲು ಸಾಧ್ಯವಿಲ್ಲದ ಪುಟ್ಟ ಮರಿಹುಳು ಆಗಿತ್ತು ಎಂದರೆ ನೀವು ನಂಬುತ್ತೀರಾ? ಇದು ಕೇವಲ ಚಿಟ್ಟೆಯ ಕಥೆಯಲ್ಲ, ಇದು ಪ್ರಕೃತಿಯ ಅದ್ಭುತ ರೂಪಾಂತರದ ಕತೆ. ಚಿಟ್ಟೆಯ ಜೀವನ ಒಂದು ಸಣ್ಣ ಮೊಟ್ಟೆಯಿಂದ ಆರಂಭವಾಗುತ್ತದೆ. ಆ ಮೊಟ್ಟೆಯಿಂದ ಹೊರಬರುವ ಜೀವವನ್ನು ಮರಿಹುಳು ಎಂದು ಕರೆಯುತ್ತೇವೆ. ಅದು ಚಿಟ್ಟೆಯಂತೆ ಸುಂದರವಾಗಿರುವುದಿಲ್ಲ, ಆದರೆ ಅದರ ಜೀವನದ ಮುಖ್ಯ ಗುರಿ ತಿನ್ನುವುದು ಮತ್ತು ಬೆಳೆಯುವುದು. ಮರಿಹುಳಿನ ಜೀವನ. ಮರಿಹುಳು ಎಲೆಗಳನ್ನು ತಿನ್ನುತ್ತಾ ವೇಗವಾಗಿ ಬೆಳೆಯುತ್ತದೆ. ಬೆಳೆಯುವಾಗ ತನ್ನ ಹಳೆಯ ಚರ್ಮವನ್ನು ಬಿಟ್ಟು ಹೊಸ ಚರ್ಮವನ್ನು ಪಡೆಯುತ್ತದೆ. ಹೀಗೆ ಹಲವು ಬದಲಾವಣೆಗಳ ನಂತರ ಅದರ ಜೀವನದಲ್ಲಿ ಒಂದು ಮಹತ್ವದ ಕ್ಷಣ ಬರುತ್ತದೆ. ಕೋಶ. ಮರಿಹುಳುಗಳು ಒಂದು ಸುರಕ್ಷಿತ ಸ್ಥಳವನ್ನು ಹುಡುಕಿ ತನ್ನನ್ನು ಕೋಶದೊಳಗೆ ಮುಚ್ಚಿಕೊಳ್ಳುತ್ತವೆ. ಹೊರಗಿನಿಂದ ನೋಡಿದರೆ ಅದು ಸಂಪೂರ್ಣ ನಿಶ್ಚಲವಾಗಿ ಕಾಣುತ್ತದೆ, ಆದರೆ ಆ ಕೋಶದ ಒಳಗೆ ಒಂದು ಅದ್ಭುತ ಬದಲಾವಣೆ ನಡೆಯುತ್ತಿರುತ್ತದೆ. ಮರಿಹುಳು ನಿಧಾನವಾಗಿ ಸುಂದರ ಚಿಟ್ಟೆಯಾಗಿ ರೂಪಾಂತರಗೊಳ್ಳುತ್ತದೆ. ಚಿಟ್ಟೆಯ ಜನನ. ಕೊನೆಗೂ ಆ ಕ್ಷಣ ಬಂದೇ ಬರುತ್ತದೆ. ಕೋಶದಿಂದ ಒಂದು ಸುಂದರ ಚಿಟ್ಟೆಯಾಗಿ ಹೊರಬರುತ್ತದೆ. ಮೊದಲಿನಿಂದ ಅದರ ರೆಕ್ಕೆಗಳು ದುರ್ಬಲವಾಗಿರುತ್ತವೆ, ಆದರೆ ಸ್ವಲ್ಪ ಸಮಯದ ನಂತರ ಅದು ತನ್ನ ರೆಕ್ಕೆಗಳನ್ನು ಬಿಚ್ಚಿ ಮೊದಲ ಬಾರಿಗೆ ಆಕಾಶದಲ್ಲಿ ಹಾರುತ್ತದೆ. ಒಂದು ಸಣ್ಣ ಮೊಟ್ಟೆಯಿಂದ ಆರಂಭವಾದ ಜೀವನ ಮರಿಹುಳುವಾಯಿತು, ಕೋಶವಾಯಿತು ಮತ್ತು ಕೊನೆಗೆ ಆಕಾಶದಲ್ಲಿ ಹಾರುವ ಚಿಟ್ಟೆಯಾಯಿತು. ಚಿಟ್ಟೆಯ ಜೀವನ ನಮಗೆ ಒಂದು ಸುಂದರ ಪಾಠ ಕಲಿಸುತ್ತದೆ. ನಿಮ್ಮ ಇಂದಿನ ಸ್ಥಿತಿ ನಿಮ್ಮ ಅಂತ್ಯವಲ್ಲ. ಸರಿಯಾದ ಸಮಯ ಬಂದಾಗ ನಿಮ್ಮ ಜೀವನವು ಹೊಸ ರೂಪ ಪಡೆಯಬಹುದು. ಇದೇ ಚಿಟ್ಟೆಯ ಅದ್ಭುತ ಜೀವನ.